ಹಾಯ್ ಗೈಸ್, ನಾನಿವತ್ತು ಶುಂಠಿ ಹಾಗೂ ಬೆಳ್ಳುಳ್ಳಿಯಿಂದ ಲೇಹನ ಯಾವ ರೀತಿಯಾಗಿ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಇದಕ್ಕೆ ಏನೇನು ಬೇಕು, ಹಾಗೆ ಯಾವ ರೀತಿಯಲ್ಲಿ ಮಾಡಬೇಕು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ತುಂಬ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಕೊಲೆಸ್ಟ್ರಾಲ್ ಇರುವಂಥವರಾಗಿರ್ಬೋದು, ಹಾಗೆಯೇ ಹೃದಯ ಸಂಬಂಧಿ ಕಾಯಿಲೆಗಳು ಇರುವಂಥವರಾಗಿರ್ಬೋದು, ಹಾಗೆಯೇ ನಮಗೆ ತೂಕ ಕಡಿಮೆ ಮಾಡ್ಕೋಬೇಕು ಅನ್ನುವಂಥವ್ರಿಗಂತೂ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದಕ್ಕಿಂತ ನಮಗೆ ಆರೋಗ್ಯಕರವಾಗಿ ವೆಯ್ಟ್ ಲಾಸ್ ಆಗಲಿಕ್ಕೆ ಇನ್ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು. ಹಾಗೆ ತುಂಬಾ ಆರೋಗ್ಯಕರವಾಗಿ ನಾವು ಇದರಲ್ಲಿ ವೆಯ್ಟ್ ಲಾಸ್ ಆಗ್ಬೋದು. ಅರ್ಧ ಟೀ ಸ್ಪೂನಷ್ಟು ಡೈಲಿ ತೊಗೊಂಡ್ರೂ ಸಾಕು. ಇದನ್ನು ನಾವು ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು 2 ತಿಂಗಳಷ್ಟು ಬರುತ್ತೆ. ನಾನಿವಾಗ ತೋರಿಸ್ತಾ ಇದ್ದೀನಲ್ಲ, ಇದು ನಮಗೆ ಒಂದು 2 ತಿಂಗಳಿಗೆ ಆಗುವಷ್ಟು ನಾನು ಮಾಡ್ತಾ ಇರೋದು. ಸ್ವಲ್ಪ ನಮಗೆ ಬೆಳ್ಳುಳ್ಳಿ ಹಾಗೂ ನಾನೊಂದು 200ರಿಂದ 250 ಗ್ರಾಮಷ್ಟು ಬೆಳ್ಳುಳ್ಳಿಯನ್ನು ತಗೊಂಡು ಚೆನ್ನಾಗಿ ಸಿಪ್ಪೆಯನ್ನು ಕೂಡ ಅದನ್ನು ತಗೊಂಡಿದ್ದೀನಿ. ಹಾಗೆಯೇ ಶುಂಠಿಯನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿ ಸಣ್ಣದಾಗಿ ಕಟ್ ಮಾಡಿಕೊಂಡು, ಹಾಗೆ ಶುಂಠಿ ಹಾಗೂ ಬೆಳ್ಳುಳ್ಳಿಯನ್ನು ಕೂಡ ನಾನು ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡಿದ್ದೀನಿ. ರುಬ್ಕೊಂಡು ನಾವು ಈ ರೀತಿಯಾಗಿ ಬಾಣಲೆಗೆ ಹಾಕಿಬಿಟ್ಟು ತಿರುಗಿಸ್ಕೋತಾ ಅದಕ್ಕೆ 1 ಲಿಂಬೆ ಹಣ್ಣಿನ ರಸವನ್ನು ಕೂಡ ಹಾಕೋಬೇಕಾಗುತ್ತೆ. ಹಾಗೆಯೇ ನಮಗೆ ಇದು ಜೇನುತುಪ್ಪ ತುಂಬಾ ಬೇಕಾಗುತ್ತೆ. ಇದಕ್ಕೆ ಜೇನುತುಪ್ಪದಲ್ಲೇ ನಾವು ಇದನ್ನ ಬೇಯಿಸುವಂಥದ್ದು. ಹಾಗೆ ನೀವು ಇದಕ್ಕೆ ಜೇನು ಎಷ್ಟು ಹಿಡಿಸ್ತಾ ಇದೆ ಅಂತ ನೋಡ್ಕೊತ ಚೆನ್ನಾಗಿ ನಾವು ಇದಕ್ಕೆ ಜೇನು ಹಾಕ್ಕೊಂಡು ಜೇನಲ್ಲೇ ಬೇಯಿಸ್ಕೋಬೇಕಾಗುತ್ತೆ. ಹಾಗೆ ನೋಡಿ, ಇಷ್ಟೇ ನಮಗೆ ಇದಕ್ಕೆ ಹಾಕಬೇಕಾಗಿದ್ದು ಶುಂಠಿ ಹಾಗೂ ಬೆಳ್ಳುಳ್ಳಿ ಹಾಗೂ ಲಿಂಬೆ ಹಣ್ಣು ಹಾಗೂ ಜೇನು, ಇದಿಷ್ಟೇ ಬೇಕಾಗಿರುವಂಥದ್ದು. ಇದಿಷ್ಟನ್ನು ಹಾಕಿಬಿಟ್ಟು ನಾವು ಈ ರೀತಿಯಾಗಿ ಮಾಡಿ ರೆಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ನಾವು ಒಂದು 2 ತಿಂಗಳಲ್ಲಿ ನಾವು ಇದಿಷ್ಟೇ ನೋಡಿ 2 ತಿಂಗಳು ಬರುತ್ತೆ. ಜಾಸ್ತಿ ತೊಗೋಬೇಡಿ, ತುಂಬ ಹೀಟ್ ಇರುತ್ತೆ. ಹಾಗಾಗಿ ಅರ್ಧ ಟೀ ಸ್ಪೂನಷ್ಟು ಡೈಲಿ ತೊಗೊಳ್ತಾ ಹೋದರೂ ಸಾಕಾಗುತ್ತೆ.